ಇವತ್ತು ನಮ್ಮ ಶಾಪಲ್ಲಿ ಏನಾಯಿತು ಗೊತ್ತಾ? ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶುಶು ಮಿನಿ ಲಾಗ್ಸ್. ಇವತ್ತು ಸ್ವಲ್ಪ ಬೆಳಗ್ಗೆನೇ ಬೇಗನೆ ಇದ್ದೆ, 7:30 ಆಗಿತ್ತು. ಅದಾದಮೇಲೆ ಮನೆ ಕೆಲಸ ಇರೋದಲ್ಲ, ಏನು ಮನೆ ಕೆಲಸದಷ್ಟು ವೀಡಿಯೋ ಮಾಡ್ಕೊಳ್ಳೋದು ಅಂತೇಳಿ ಮನೆ ಕೆಲಸದೇನು ವೀಡಿಯೋ ಮಾಡ್ಕೊಂಡಿಲ್ಲ. ಪಟ ಅಂತ ಎಲ್ಲ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ನಾನು ಇವಾಗ ರೆಡಿಯಾಗಿ ಶಾಪಿಗೆ ರೆಡಿಯಾಗಿ ಹೋಗ್ತಿದ್ದೀನಿ. ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ಶಾಪಲ್ಲೇ ನಾನು ಅಷ್ಟು ವೀಡಿಯೋ ಮಾಡ್ಕೊತಿರ್ಲಿಲ್ಲ. ಇವತ್ತು ನನ್ನ ವೀಡಿಯೋದಲ್ಲಿ ನಾನು ಶಾಪಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡ್ತೀನಿ ಅಂತೇಳಿ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬನ್ನಿ ಇವಾಗ ಶಾಪ್ಗೆ ಹೋಗಬೇಕು. ಟೈಮ್ 9 o'clock ಆಗಿದೆ, ಇನ್ನೂ ತಿಂಡಿ ಮಾಡಿಲ್ಲ. ಹಾಗೆ ಸ್ವಲ್ಪ ಬಿಸಿಲು ಬರ್ತಾ ಇದೆಯಲ್ಲ, 2-3 ದಿನದಿಂದ ತುಂಬಾ ಚಳಿ ಇತ್ತು, ಬಿಸಿಲನ್ನೇ ನೋಡಿರಲಿಲ್ಲ. ಇವಾಗ ಬಿಸಿಲು ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಬಂದೆ, ಸ್ವಲ್ಪ ಬಿಸಿಲು ಕಾಯೋಣ ಅಂತ ಹೇಳ್ಬಿಟ್ಟು. ಇವಾಗ 9 o'clock ಆಗಿದೆ. 9 o'clock ಆದಮೇಲೆ ಇನ್ನೂ ವಾಚ್ ಆಗಿಲ್ಲ, ಟೈಮ್ ನೋಡ್ತಿದ್ದೀನಿ ವಾಚ್ ಹಾಕಿದ್ದೀನಿ ಅಂತ. ಇವಾಗ ತಿಂಡಿ ಮಾಡಿಕೊಂಡು ರೆಡಿ ಆಗಿದ್ದೀನಿ. ತಿಂಡಿ ಮಾಡ್ಕೊಂಡು ಶಾಪ್ ಕೊಡಬೇಕು 9:30 ಅಷ್ಟೊತ್ತಿಗೆ. ಬನ್ನಿ ಹೋಗೋಣ. ಅಷ್ಟು ಬಿಸಿಲು ಬರ್ತಿದ್ರು ಅಂತೂ ತುಂಬಾ ಚಳಿ ಆಗ್ತಾಯಿದೆ. ಹಾಗೆ ಶಾಪ್ಗೆ ಹೋಗಿ ಶಾಪ್ ಓಪನ್ ಮಾಡಿ, ಶಾಪಲ್ಲಿ ಓಪನ್ ಮಾಡಿದ ತಕ್ಷಣ ಗೊತ್ತಿರುತ್ತಲ್ಲ, ನಾರ್ಮಲಾಗಿ ಎಲ್ಲ ಕೆಲಸ ಮುಗಿಸಿ ಪಟ ಅಂತೇಳಿ ಹೊರಗಡೆ ಇಟ್ಟಿದ್ದವಳೆಲ್ಲ ಹೊರಗಡೆ ಜೋಡಿಸಿಟ್ಟು ಸೆಟಪ್ ಮಾಡಿ, ಹಾಗೆ ಕಸ ಗುಡಿಸಿ ಒರೆಸಿ ಎಲ್ಲ. ಇನ್ನು ನನ್ನ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಏನಂತಂದರೆ ಇವತ್ತು ಸ್ವಲ್ಪ ಐಟಮ್ ಸ್ಟಾಕ್ ಚೆಕ್ ಮಾಡೋದಿತ್ತು. ಸ್ಟಾಕ್ ಚೆಕ್ ಮಾಡಬೇಕು, ಬನ್ನಿ ಇದೆ ಅಂತ ಅಂದ್ಕೊಂಡೆ. ನೋಡಿದ್ರೆ ತುಂಬಾ ಇತ್ತು ಸ್ಟಾಕ್ ಚೆಕ್ ಮಾಡೋಕ್ಕೆ. ಪಟ ಅಂತ ಎಲ್ಲ ಮುಗಿಸೋತ್ತಿಗೆ ತಲೆನೋವೇ ಸ್ಟಾರ್ಟ್ ಆಯಿತು. ತುಂಬ ಜನ ಹೇಳ್ತಾಯಿದ್ರು ನನಗೆ, ಟೀ ಜಾಸ್ತಿ ಕುಡಿತೆ, ನಿನ್ನ ವೀಡಿಯೋದಲ್ಲಿ ತುಂಬ ಟೀ ಕುಡಿಯೋದ್ರಲ್ಲೇ ಇರುತ್ತೆ ಅಂತ ತುಂಬ ಜನ ಹೇಳ್ತಿದ್ರು. ಹಾಗೆ ಟೀ ಕುಡಿಯೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಂತ ಅಂದ್ಕೊಂಡಿನಿ. ಟೈಮ್ ಬಂದು 12 ಗಂಟೆ ಆಗಿದೆ. ಇಷ್ಟೋ ತನಕ ಟೀ ಕುಡಿಬಾರ್ದು ಅಂದ್ಕೊಂಡೆ. ಯಾಕೋ ತಡಿಲಿಕ್ಕೆ ಆಗಿಲ್ಲ, ನನ್ನ ಮನಸ್ಸೋಗಿ ಮತ್ತೆ ವಾಪಸ್ಸು ಟೀ ಕಡೆಗೆ ಬಂತು. ಹಾಗೆ ಟೀ ಕುಡ್ಕೊಂಡು ಒಂದು 2-3 ಕಸ್ಟಮರ್ ಇದ್ದರು, ಅವ್ರನ್ನ ಅಟೆಂಡ್ ಮಾಡಿಕೊಂಡು ಅಂತ ಅವ್ರಿಗೆ ತೋರಿಸಿರೋ ಐಟಮ್ನೆಲ್ಲ ಫೋಲ್ಡ್ ಮಾಡಿಟ್ಟು ನಷ್ಟಲ್ಲೇ ಮಧ್ಯಾಹ್ನ ಆಯಿತು. ಊಟಕ್ಕೆ ಹೋಗಬೇಕು. ಊಟ ಅಂತಂದರೆ ಇಲ್ಲೇ ತರಿಸ್ಕೊಂಡು ಊಟ ಮಾಡ್ಕೊಳ್ತೀನಿ. ಬನ್ನಿ ಊಟ ಮಾಡಿ ಮತ್ತೆ ಸಿಗ್ತೀನಿ. ಸಂಜೆ ಆಯಿತು, ಅಷ್ಟರಲ್ಲಿ ಟೀ ಕುಡಿಬೇಕಿತ್ತು, ತುಂಬಾ ಚಳಿ ಇತ್ತು. ಹಾಗೆ ಟೀ ಕುಡ್ಕೊಂಡು ಇನ್ನು ಶಾಪೆಲ್ಲ ಕ್ಲೋಸ್ ಮಾಡಿ ನನ್ನ ತಮ್ಮ ಬಂದ ಶಾಪ್ ಹತ್ರ. ಹಾಗೆ ಇವತ್ತು ಬ್ಯಾಂಗ್ಳೂರು ಹೋಗ್ತಾನೆ. ಏನಕ್ಕೆ ಅಂತಂದರೆ ಅವ್ನು ಕಾಲೇಜ್ ಮುಗೀತು, ಇನ್ನು ವರ್ಕ್ಗೆ ಏನೋ ಟ್ರೈನಿಂಗ್ ಅಂತ ಹೇಳಿ ಬ್ಯಾಂಗ್ಳೂರು ಹೋಗ್ತಾನೆ. ಇನ್ನು 4 months ಇರಲ್ಲ, ಅವನು ಬ್ಯಾಂಗ್ಳೂರಲ್ಲಿ ಇರ್ತಾನೆ. ಹಾಗೆ ನಾನು ಅಲ್ಲಿಂದ ಮನೆಗೆ ಬಂದು ಫ್ರೆಶಪ್ ಆಗಿ, ಹಾಗೆ 1-2 ಬದನೇಕಾಯಿ ಇತ್ತಂತೇಳಿ ಅದರಲ್ಲಿ ಏನಾದರೂ ಪಲ್ಯ ಥರ ಏನಾದರೂ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಅದರಲ್ಲಿ ಪಲ್ಯ ಮಾಡಿಕೊಂಡೆ. ಯಾಕಂದರೆ ನಮ್ಮನೆ ಬದನೇಕಾಯಿ ಎಲ್ಲ ತಿನ್ನೋದು ತುಂಬಾ ಕಮ್ಮಿ. ಹಾಗೆ ನನಗೇನೋ ಸ್ವಲ್ಪ ನೋಡಿದಾಗ ಮಾಡಬೇಕು ತಿನ್ಬೇಕು ಅನ್ನಿಸ್ತು. ಹಾಗೆ ಟೊಮೊಟೊಗೋಸ್ಕರನೇ ಮಾಡಿ ಅದಕ್ಕೆ ಒಂದು ಬದನೇಕಾಯಿ ಹಾಕಿ ಪಲ್ಯ ಮಾಡಿ ಬಿಗ್ ಬಾಸ್ ನೋಡ್ತಾ ಇವತ್ತು ಊಟ ಮಾಡಿ ಮಲ್ಕೊಂಡ್ವಿ. ನಂದು ಇವತ್ತಿನ ಡೇ ಹೀಗಿತ್ತು. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್.